ಹೆಲೋ ಗೈಸ್, ವೆಲ್ಕಮ್ ಟು ದಿ ಟುಡೇಸ್ ಟ್ರೇಡಿಂಗ್ ಸೆಷನ್. ಇವತ್ತಿನ ಡೇಟ್ ಬಂದುಬಿಟ್ಟು 20 ಆಗಸ್ಟ್ 2024. ಸೊ ಇವತ್ತು ನಾವು ಪ್ರಾಫಿಟ್ ಬುಕ್ ಮಾಡಿದ್ದೀವಿ ₹730 ವಿತ್ 1 ಲಾಟ್. ಸೊ ಇವತ್ತಿನ ಟ್ರೇಡ್ ಹಿಂದಿನ ಲಾಜಿಕ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ನಿನ್ನೆ ಏನಾಗುತ್ತೆ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಬಟ್ ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಏನಾಗುತ್ತೆ, ಫಸ್ಟ್ ಸೆಲಾಪ್ ಆಗುತ್ತೆ. ಸೆಲಾಪ್ ಕಂಟಿನ್ಯೂ ಆಗಲ್ಲ, ಇಲ್ಲಿ ಒಂದು ಸಪೋರ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಮಾರ್ಕೆಟ್. ಈ ಸಪೋರ್ಟ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಿನ್ನೆ ಸೆಲ್ಲರ್ಸ್ ಮಾರ್ಕೆಟ್ ಇಲ್ಲಿವರೆಗೂ ತೊಗೊಂಡು ಬರಲೇ ಇಲ್ಲ. ಸೊ ಸೆಲ್ಲರ್ಸ್ ಸ್ಟ್ರಾಂಗ್ ಇರಲಿಲ್ಲ ಈ ಒಂದು ಫಸ್ಟ್ ಸೆಷನ್ ಮುಗಿದ ಮೇಲೆ. ಆಮೇಲೆ ಇವತ್ತು ಸಹ ಮಾರ್ಕೆಟ್ ಏನು ಮಾಡುತ್ತೆ, ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗಿ ನಿನ್ನೆ ರೆಸಿಸ್ಟೆನ್ಸ್ ಮೇಲೆ ಸಸ್ಟೇನ್ ಆಗುತ್ತೆ. ಓಕೆ, ನಿನ್ನೆ ರೆಸಿಸ್ಟೆನ್ಸ್ ಮೇಲೆ ಸಸ್ಟೇನ್ ಆಗುತ್ತೆ, ಆ್ಯಸ್ ವೆಲ್ ಆ್ಯಸ್ ಇವತ್ತಿನ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಮೇಲೆ ಸಸ್ಟೇನ್ ಆಗುತ್ತೆ. ಸೊ ಇದರಿಂದ ಕ್ಲಿಯರ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಮಾರ್ಕೆಟಲ್ಲಿ ಖಂಡಿತ ಸ್ಟ್ರೆಂಗ್ತ್ ಇದೆ, ಬಾಯರ್ಸ್ ಆರ್ ಡಾಮಿನೆಂಟ್. ಸೊ ಹೇಗೆ ಮಾರ್ಕೆಟ್ ಈ ಒಂದು ರೆಸಿಸ್ಟೆನ್ಸ್ ಮೇಲೆ ಸಸ್ಟೇನ್ ಆಗುತ್ತೆ, ಈ ಕ್ಯಾಂಡಲ್ ಹೈ ಬ್ರೇಕ್ ಆದ ತಕ್ಷಣ, ಅಂದರೆ ಈ ರೆಸಿಸ್ಟೆನ್ಸ್ ಮೇಲಿದೇನೊಂದು ಗ್ರೀನ್ ಕ್ಯಾಂಡಲ್ ಆಯ್ತಲ್ಲ, ಈ ಗ್ರೀನ್ ಕ್ಯಾಂಡಲ್ ಹೈ ಬ್ರೇಕ್ ಆದಮೇಲೆ ನಾವು ಎಂಟ್ರಿ ತೊಗೊಂಡಿದ್ವಿ. ಸೊ ನಮ್ಮದು ಟಾರ್ಗೆಟ್ ಅರೌಂಡ್ 37 ಪಾಯಿಂಟ್ಸ್ ಇತ್ತು. ಸೊ ಆ ಟಾರ್ಗೆಟ್ ಅಚೀವ್ ಆಗ್ತಿದ್ದಂಗೆ ನಾವು ಎಕ್ಸಿಟ್ ಆದ್ವಿ. ಸೊ ನಮ್ಮ ಪ್ರಾಫಿಟ್ ₹730 ಬುಕ್ ಆಗಿದೆ. ಸೊ ಪ್ರೀಮಿಯಮಲ್ಲಿ ಕೂಡ ಚೆನ್ನಾಗಿ ಮೂಮೆಂಟ್ ಬಂತು. ಸೊ ಆ ರೀಸನ್ನಿಂದ ಇವತ್ತು ಒಳ್ಳೆ ಪ್ರಾಫಿಟ್ ಆಗಿದೆ. ಇವಾಗ ಮಾರ್ಕೆಟ್ ಇಲ್ಲಿಂದ ಒಂದು ರಿವರ್ಸಲ್ ಬರ್ತಿದೆ, ಬಟ್ ಇದು ಸೆಲ್ ಆಫ್ ಕಂಟಿನ್ಯೂ ಆಗಲ್ಲ. ಬಿಕಾಸ್ ಮಾರ್ಕೆಟಲ್ಲಿ ಖಂಡಿತ ಸ್ಟ್ರೆಂಗ್ತ್ ಇದೆ. ಆ್ಯಂಡ್ ನೀವು ನೋಡಿದರೆ ಲಾಸ್ಟ್ ಒಂದು 8 to 10 ಟ್ರೇಡಿಂಗ್ ಸೆಷನಲ್ಲಿ ಮಾರ್ಕೆಟ್ ಯಾವ ಒಂದು ರೇಂಜಲ್ಲಿ ಇತ್ತಲ್ವ, ಅದನ್ನು ಬ್ರೇಕ್ ಮಾಡಿ ಮೇಲೆ ಹೋಗಿದೆ. ಓಕೆ, ಮಾರ್ಕೆಟ್ ಏನು ಮಾಡ್ತಿತ್ತು, ಪ್ರೀವಿಯಸ್ ಕೆಲವು ಆಲ್ಮೋಸ್ಟ್ ಒಂದು 8 to 10 ಡೇಸಿಂದ ಏನು ಮಾಡ್ತಿತ್ತು, ಗ್ಯಾಪ್ ಅಪ್ ಓಪನ್ ಆಗ್ತಿತ್ತು, ಸೆಲ್ ಅಪ್ ಆಗ್ತಿತ್ತು, ಗ್ಯಾಪ್ ಅಪ್ ಓಪನ್ ಆಗ್ತಿತ್ತು, ಸೆಲ್ ಅಪ್ ಆಗ್ತಿತ್ತು. ಬಟ್ ಈ ಒಂದು ರೇಂಜಲ್ಲಿ ಇವಾಗ ಮಾರ್ಕೆಟ್ ಇದೆ. ಇಲ್ಲಿ ಮಾರ್ಕೆಟ್ ಅಂದರೆ ಇಲ್ಲಿ ಸ್ಟ್ರೆಂಗ್ತ್ನ ಶೋಕಾಸ್ಟ್ ಮಾಡ್ತಿದೆ ಮಾರ್ಕೆಟ್ ಇಲ್ಲಿ ಖಂಡಿತ ಸ್ಟ್ರೆಂಗ್ತ್ನ ಶೋಕಾಸ್ಟ್ ಮಾಡಬೇಕು. ಆ್ಯಂಡ್ ಆಲ್ ಟೈಮ್ ಹೈ ಮಾರ್ಕೆಟ್ದು ಯಾವುದಿದೆ, ಇದಿದೆ 1st of August 25,070ವರೆಗೂ ನಮ್ಮ ಮಾರ್ಕೆಟ್ ಹೋಗಿತ್ತು. ಸೊ ಅಲ್ಲಿವರೆಗೂ ಮಾರ್ಕೆಟ್ ಇನ್ನು ಅದನ್ನು ಬ್ರೇಕ್ ಮಾಡೋಕ್ಕೆ ಒಂದು ರ್ಯಾಲಿನ ಕೊಡುವ ಸಾಧ್ಯತೆ ಇದೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಸೊ ದಿಸ್ ವಾಸ್ ಮೈ ಟುಡೇಸ್ ಟ್ರೇಡಿಂಗ್. ದ್ಯಾಟ್ಸ್ ಇಟ್ ಗೈಸ್. ಥ್ಯಾಂಕ್ ಯು.